12 ಕೋಟಿ ನುಂಗಿದರೆ ನಟ ವಿಶಾಲ್, ಆರೋಪ ಸಾಬೀತಾದ್ರೆ ಜೈಲೂಟ ಫಿಕ್ಸ್. ಕರ್ನಾಟಕದಲ್ಲಿ ಮೂಲದವರಾಗಿದ್ದುಕೊಂಡು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವವರು ನಟ ವಿಶಾಲ್. ಈಗಾಗಲೇ ಒಂದಷ್ಟು ಸಿನಿಮಾ ನಾಯಕನಾಗಿ ಸಾಕಷ್ಟು ಸೋಲು ಗೆಲುವುಗಳನ್ನ ಕಂಡಿರುವ ನಟನೀತ. ಕೇವಲ ನಟನೆಯಲ್ಲಿ ಮಾತ್ರವಲ್ಲ, ವ್ಯಕ್ತಿಗತವಾಗಿಯೂ ವಿಶಾಲ್ಗೆ ಒಳ್ಳೆ ಹೆಸರಿದೆ. ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳ ಮೂಲಕವೂ ಈತ ಜನಮನ ಗೆದ್ದಿದ್ದಾರೆ. ಇನ್ನುಳಿದಂತೆ ಸಿನಿಮಾವೊಂದನ್ನು ಒಪ್ಪಿಕೊಂಡ್ರೆ ಯಾವ ತಗಾದೆ ಖ್ಯಾತಿಗಳು ಇಲ್ಲದೆ ಮುಗಿಸಿಕೊಡುವ ಜಾಯಮಾನ ವಿಶಾಲ್ ಅವರದ್ದು. ಇಂಥ ವಿಶಾಲ್ ಮೇಲೀಗ 12 ಕೋಟಿಯನ್ನ ದುರ್ಬಳಕೆ ಮಾಡಿಕೊಂಡ ಘನ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ವಿಶಾಲ್ 2017ರಿಂದ 19ರವರೆಗೆ ತಮಿಳುನಾಡು ಸಿನಿಮಾ ನಿರ್ಮಾಪಕರ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದರು. ಮೇಲುನೋಟಕ್ಕೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸುವ ತಮಿಳು ಚಿತ್ರರಂಗದ ಆಂತರ್ಯದಲ್ಲಿ ನಾನಾ ಸಮಸ್ಯೆಗಳಿವೆ. ಕೋಟಿ ಸುರಿದು ಚಿತ್ರಗಳನ್ನ ರೂಪಿಸುವ ನಿರ್ಮಾಪಕರೇ ಅನೇಕ ಎಡರು ತೊಡರುಗಳನ್ನ ಎದುರಿಸುವಂತಹ ವಾತಾವರಣವಿದೆ. ಅದೆಲ್ಲವನ್ನೂ ಸರಿಪಡಿಸುವ ಭರವಸೆ ನೀಡುತ್ತಲೇ ವಿಶಾಲ್ ನಿರ್ಮಾಪಕರ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದರು. ಭಾರೀ ನಿರೀಕ್ಷೆ ಇಟ್ಕೊಂಡೇ ಈ ನಟನಿಗೆ ಅಂಥದ್ದೊಂದು ಜವಾಬ್ದಾರಿ ವಹಿಸಲಾಗಿತ್ತು. ಅಂಥ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ವಿಶಾಲ್ ಲಫಡ ನಡೆಸಿದ್ದಾರೆಂಬುದು ಅವರ ಮೇಲಿರುವ ಆರೋಪ. ನಿರ್ಮಾಪಕರ ಸಂಘದ ಹಾಲಿ ಅಧ್ಯಕ್ಷ ರಾಮಸ್ವಾಮಿ ವಿಶಾಲ್ ವಿರುದ್ಧ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಒಟ್ಟಾರೆ ಹಗರಣದ ಬಗ್ಗೆ ತನಿಖೆಗೂ ಆದೇಶ ನೀಡಿದ್ದಾರೆ. ಹಾಗಂತ ಇದೇನು ಇದೀಗ ಜಾಹೀರಾಗಿರೋ ಹಗರಣವಲ್ಲ. 2019ರ ಸುಮಾರಿಗೆ ಈ ಬಗ್ಗೆ ಗುಲ್ಲೆದ್ದಿತ್ತು. ಸರ್ಕಾರದ ಕಡೆಯಿಂದ ವಿಶೇಷ ಅಧಿಕಾರಿಯೊಬ್ಬರನ್ನ ಈ ಬಗ್ಗೆ ತನಿಖೆ ನಡೆಸುವಂತೆ ನೇಮಿಸಲಾಗಿತ್ತು. ಅಮೂಲಾಗ್ರವಾಗಿ ತಪಾಸಣೆ ನಡೆದ ಬಳಿಕ ಮೇಲುನೋಟಕ್ಕೆ ವಿಶಾಲ್ ಕಡೆಯಿಂದ ಅವ್ಯವಹಾರ ನಡೆದಿರೋದು ಬಯಲಾಗಿತ್ತು. ಹೀಗೆ ಲಫಡ ಮಾಡಿರುವ 12 ಕೋಟಿಯನ್ನ ಹಿಂತಿರುಗಿಸುವಂತೆ ವಿಶಾಲ್ಗೆ ನೋಟಿಸ್ ರವಾನಿಸಲಾಗಿತ್ತು. ಆದರೆ ವಿಶಾಲ್ ಅದನ್ನ ಕಡೆಗಣಿಸಿ ಸುಮ್ಮನಾಗಿದ್ರು. ಈ ಬಗ್ಗೆ ವಿಶಾಲ್ ಕೆಲ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 12 ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋದೆಲ್ಲ ಸುಳ್ಳೆಂದಿದ್ದಾರೆ. ಆ ಹಣವೆಲ್ಲವೂ ಅರ್ಹ ಫಲಾನುಭವಿಗಳಿಗೆ ಜಮೆಯಾಗಿದೆ. ಅದರಿಂದ ಅದೆಷ್ಟೋ ಮಂದಿಯ ಕಷ್ಟ ನೀಗಿದೆ ಅಂದಿದ್ದಾರೆ. ಇದೇ ಸಂದರ್ಭದಲ್ಲಿ ವಿರೋಧಿ ಪಾಳ್ಯದ ಹಾಲಿ ಅಧ್ಯಕ್ಷ ರಾಮಸ್ವಾಮಿ ವಿರುದ್ಧವೂ ಕೆಂಡ ಕಾರಿದ್ದಾರೆ. ಈಗ ತುರ್ತಾಗಿ ಚಿತ್ರರಂಗಕ್ಕೆ ಆಗಬೇಕಿರುವ ಕೆಲಸಗಳು ಸಾಕಷ್ಟಿವೆ. ಹೀಗೆ ವಿನಾಕಾರಣ ಆರೋಪ ಮಾಡೋದನ್ನ ಬಿಟ್ಟು ಅದರತ್ತ ಗಮನ ಹರಿಸಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಂದು ದಿಕ್ಕಿನಲ್ಲಿ ವಿಶಾಲ್ ಈ ಪ್ರಕರಣದಲ್ಲಿ ಸಿಕ್ಕಿ ಬೀಳೋದು ಗ್ಯಾರಂಟಿ ಅನ್ನಲಾಗ್ತಿದೆ. ಹಾಗೊಂದು ವೇಳೆ ಆರೋಪ ಸಾಬೀತಾದರೆ ವಿಶಾಲ್ ಜೈಲು ಪಾಲಾಗಲೂಬಹುದು.